ಪ್ರತಿ ಯುಗದಲ್ಲೂ ಧರ್ಮವನ್ನು ರಕ್ಷಿಸಲು ವಿಷ್ಣು ತಾಳಿದ 10 ಮುಖ್ಯ ಅವತಾರಗಳು. ಪ್ರಳಯ ಬರುವ ಮುನ್ನ ಬ್ರಹ್ಮ ನಿದ್ರೆಗೆ ಜಾರಿದಾಗ ವೇದಗಳನ್ನು ಹೇಗ್ರೀವ ಎಂಬ ರಾಕ್ಷಸ ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಟ. ವಿಷ್ಣು ದೊಡ್ಡ ಮೀನಾಗಿ ಬಂದು ಸಪ್ತರ್ಷಿಗಳನ್ನು, ಸತ್ಯವ್ರತ ರಾಜನನ್ನು, ಎಲ್ಲಾ ಬೀಜಗಳನ್ನು ದೋಣಿಯಲ್ಲಿ ಕೂರಿಸಿ ಪ್ರಳಯದಿಂದ ಕಾಪಾಡಿದ. ಪ್ರಳಯ ಮುಗಿದ ಮೇಲೆ ವೇದಗಳನ್ನು ಮರಳಿಸಿಕೊಟ್ಟ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರ ಮಥನ ಮಾಡುವಾಗ ಮಂದರ ಪರ್ವತ ಮುಳುಗಲು ಶುರುವಾಯಿತು. ಆಗ ವಿಷ್ಣು ದೊಡ್ಡ ಆಮೆಯಾಗಿ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡ. ಆಮೇಲೆ ಅಮೃತ, ಲಕ್ಷ್ಮಿ, ಐರಾವತ ಎಲ್ಲ ಉದ್ಭವಿಸಿದ್ದು ಇದೇ ಮಥನದಿಂದ. ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂಮಿಯನ್ನು ಸುರುಳಿ ಮಾಡಿ ಪಾತಾಳಕ್ಕೆ ಒಯ್ದು ಬಿಟ್ಟ. ವಿಷ್ಣು ದೊಡ್ಡ ಕಾಡು ಹಂದಿಯಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದು ತನ್ನ ಕೋರೆಹಲ್ಲುಗಳ ಮೇಲೆ ಭೂಮಿಯನ್ನು ಎತ್ತಿ ಮತ್ತೆ ಜಾಗದಲ್ಲಿ ಇಟ್ಟ. ಹಿರಣ್ಯಕಶಿಪುಗೆ ಮನುಷ್ಯನಿಂದಲೂ ಇಲ್ಲ, ಪ್ರಾಣಿಯಿಂದಲೂ ಇಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಸಾಯಬಾರದು ಅನ್ನೋ ವರವಿತ್ತು. ಅವನ ಮಗ ಪ್ರಹ್ಲಾದ ವಿಷ್ಣು ಭಕ್ತ ಕೋಪಗೊಂಡ ಹಿರಣ್ಯಕಶಿಪು ಕಂಬಕ್ಕೆ ಒದ್ದಾಗ ವಿಷ್ಣು ನರಸಿಂಹನಾಗಿ ಸಂಜೆ ಹೊತ್ತಿಗೆ ಹೊಸ್ತಿಲಲ್ಲಿ ತೊಡೆಯ ಮೇಲೆ ಮಲಗಿಸಿ ಉಗುರಿನಿಂದ ಅವನನ್ನು ಕೊಂದ. ಬಲಿ ಚಕ್ರವರ್ತಿ 3 ಲೋಕವನ್ನು ಗೆದ್ದಿದ್ದ. ವಿಷ್ಣು ಕುಳ್ಳ ಬ್ರಾಹ್ಮಣನಾಗಿ ಬಂದು 3 ಹೆಜ್ಜೆ ಭೂಮಿ ದಾನ ಕೇಳಿದ. ಬಲಿ ಒಪ್ಪಿದ ಕೂಡಲೇ ವಾಮನ ತ್ರಿವಿಕ್ರಮನಾಗಿ ಬೆಳೆದು 1 ಹೆಜ್ಜೆಯಲ್ಲಿ ಭೂಮಿ, ಇನ್ನೊಂದರಲ್ಲಿ ಸ್ವರ್ಗ ಅಳೆದ. 3ನೇ ಹೆಜ್ಜೆಗೆ ಜಾಗ ಇಲ್ಲದಾಗ ಬಲಿ ತನ್ನ ತಲೆ ಬಾಗಿದ. ವಿಷ್ಣು ಅವನನ್ನು ಪಾತಾಳದ ರಾಜನನ್ನಾಗಿ ಮಾಡಿದ. ಕ್ಷತ್ರಿಯ ರಾಜರು ತುಂಬಾ ಅಹಂಕಾರಿಗಳಾಗಿ ಜನರನ್ನು ಪೀಡಿಸುತ್ತಿದ್ದರು. ಜಮದಗ್ನಿಯ ಮಗ ಪರಶುರಾಮ ತನ್ನ ಕುಡಲಿಯಿಂದ 21 ಸಲ ಭೂಮಿಯನ್ನು ಕ್ಷತ್ರಿಯರಿಲ್ಲದಂತೆ ಮಾಡಿದ. ಕಾರ್ತವೀರ್ಯಾರ್ಜುನನನ್ನು ಕೊಂದ. ಆಮೇಲೆ ಕ್ಷತ್ರಿಯರ ರಕ್ತದಿಂದ 5 ಸರೋವರ ತುಂಬಿಸಿ ತರ್ಪಣ ಬಿಟ್ಟ. ಇವರು ಇಂದಿಗೂ ಚಿರಂಜೀವಿ. ಅಯೋಧ್ಯೆಯ ರಾಜ ದಶರಥನ ಮಗ. 14 ವರ್ಷ ವನವಾಸ. ಹೆಂಡತಿ ಸೀತೆಯನ್ನು ರಾವಣ ಅಪಹರಿಸಿದ. ವಾನರರ ಸಹಾಯದಿಂದ ಲಂಕೆಗೆ ಸೇತುವೆ ಕಟ್ಟಿ ರಾವಣನನ್ನು ಕೊಂದು ಸೀತೆಯನ್ನು ಕರೆತಂದ. ರಾಮ ರಾಜ್ಯ, ಧರ್ಮ, ಸತ್ಯ, ತ್ಯಾಗಕ್ಕೆ ಮಾದರಿ. ಕಂಸನನ್ನು ಕೊಲ್ಲಲು ದೇವಕಿ ವಸುದೇವನಿಗೆ 8ನೇ ಮಗನಾಗಿ ಹುಟ್ಟಿದ. ಗೋಕುಲದಲ್ಲಿ ಬೆಳೆದು ಬಾಲಲೀಲೆ ಮಾಡಿದ. ಕಾಳಿಂಗ ಮರ್ದನ, ಗೋವರ್ಧನಗಿರಿ ಎತ್ತಿದ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ಭಗವದ್ಗೀತೆ ಬೋಧಿಸಿದ. ಧರ್ಮ ಸಂಸ್ಥಾಪನೆ ಮಾಡಿದ. ಜನರು ಯಜ್ಞದ ಹೆಸರಲ್ಲಿ ಪ್ರಾಣಿ ಹಿಂಸೆ ಮಾಡುತ್ತಿದ್ದಾಗ ವಿಷ್ಣು ಸಿದ್ಧಾರ್ಥ ಗೌತಮನಾಗಿ ಹುಟ್ಟಿದ. ಅರಮನೆ ಬಿಟ್ಟು ತಪಸ್ಸು ಮಾಡಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದ. ಅಹಿಂಸೆ, ಕರುಣೆ, ಮಧ್ಯಮ ಮಾರ್ಗ ಬೋಧಿಸಿದ. ಕಲಿಯುಗದ ಕೊನೆಯಲ್ಲಿ ಅಧರ್ಮ ಹೆಚ್ಚಾದಾಗ ವಿಷ್ಣು ಕಲ್ಕಿಯಾಗಿ ಬಿಳಿ ಕುದುರೆ ಮೇಲೆ ಕೈಯಲ್ಲಿ ಖಡ್ಗ ಹಿಡಿದು ಬರ್ತಾನೆ. ದುಷ್ಟರನ್ನು ಸಂಹರಿಸಿ ಮತ್ತೆ ಸತ್ಯಯುಗ ಸ್ಥಾಪನೆ ಮಾಡ್ತಾನೆ ಎಂದು ನಂಬಿಕೆ.